ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಸೋಮವಾರ 2-3 ಬಹಳ ಮಹತ್ತರವಾದಂಥ ಬೆಳವಣಿಗೆಗಳು ನಡೆದಿದ್ದಾವೆ. ಮೊದಲನೇದಾಗಿ ಸಂಸತ್ತಿನಲ್ಲಿ ಯಥಾಪ್ರಕಾರ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹುಂಡಿಯ ದಾನದ ದುಡ್ಡನ್ನು ಕಳುವು ಮಾಡಿದಂಥ ಪ್ರಕರಣದ ಕುರಿತು ಇಡೀ ದಿವಸ ಗಲಾಟೆ ಆಯಿತು. ಅದರ ಮಧ್ಯೆಯೂ ಕೂಡ ಆಡಳಿತ ಪಕ್ಷ ಅಂದರೆ NDA ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ 34 ಜನ ಜಡ್ಜ್ಗಳಿದ್ದದ್ದನ್ನು 38 ಜನರಿಗೆ ಹೆಚ್ಚುವರಿ ಮಾಡುವ ತನ್ನ ಒಂದು ವಿಧೇಯಕವನ್ನು ಪಾಸ್ ಮಾಡುತ್ತೆ. ಅದಾದ ಮೇಲೆ ಈ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಯಥಾಪ್ರಕಾರ ನಿನ್ನೆ ಸೋಮವಾರ ವಿಚಾರಣೆ, ಜಂತರ್ ಮಂತರ್ನಲ್ಲಿ ನಡೆದಂಥ ಕಾಕ್ರೋಚ್ಗಳ ಪ್ರತಿಭಟನೆಯ ಕುರಿತಾದಂಥ ವಿಚಾರಣೆ. ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚು, ತ್ರಿಸದಸ್ಯ ಪೀಠ, ನಿಮಗೆ ಗೊತ್ತಿದೆ, ಜಾಯಮಾಲಾ ಬಾಗ್ಚಿ ಇದ್ದಾರೆ, ವಿ ಮೋಹನ ಇದ್ದಾರೆ, ಜಸ್ಟಿಸ್ ಸೂರ್ಯಕಾಂತ್ ಇದ್ದಾರೆ. ನಿನ್ನೆ ತುಷಾರ್ ಮೆಹ್ತಾ ಅವರಿಗೆ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಇತ್ತು. ತುಷಾರ್ ಮೆಹ್ತಾ ಅವರು ಹೇಳ್ತಾರೆ, ನೀವು ಇದ್ದಕ್ಕಿದ್ದ ಹಾಗೆ ಮಾನ್ಯ ನ್ಯಾಯಾಲಯ ಎಲ್ಲ ಪ್ರಕರಣಗಳನ್ನು ಯಾರ ಮೇಲೆ ಅಪರಾಧಿ ಹಿನ್ನೆಲೆ ಇಲ್ಲವೋ ಅಂಥವ್ರ ಕೈ ಬಿಡಿ ಅಂತ ಹೇಳಿದರೆ ಆ ಕೈ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಕಾನೂನು ರೀತ್ಯ ಶಿಷ್ಟಾಚಾರಗಳಿದ್ದಾವೆ, ಅದರ ಪ್ರಕಾರನೇ ಪ್ರಕರಣವನ್ನು ಕೈ ಬಿಡಬೇಕಾಗತ್ತೆ. ಸರ್ಕಾರ ಹಿಂಪಡೆಯಲಿಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ಪ್ರಕರಣವನ್ನು ಕೊನೆಗೊಳಿಸಲಿಕ್ಕೆ ಇರುವಂಥ ಏನು ಶಿಷ್ಟಾಚಾರ ಇದೆ ಅದರ ಪ್ರಕಾರವೇ ಮಾಡಬೇಕೇ ವಿನಃ ಸಾರಾಸಗಟ್ಟಾಗಿ ಎಲ್ಲ ಪ್ರಕರಣಗಳನ್ನು ಕೈ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಸ್ಟಿಸ್ ಸೂರ್ಯಕಾಂತ್ ಅವರು 2 ಮಹತ್ತರವಾದ ವಿಚಾರಗಳನ್ನು ಹೇಳ್ತಾರೆ. ಇದು ಸಾಧಕವೋ ಬಾಧಕವೋ ಆಮೇಲೆ ವಿಚಾರ ಮಾಡೋಣ. ಅವ್ರು ಹೇಳಿರೋ ವಿಚಾರವನ್ನು ಮೊದಲು ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಆಯಾ ರಾಜ್ಯಗಳು ಈ ರೀತಿಯ ಪ್ರಕರಣಗಳನ್ನು ಕೈ ಬಿಡಲಿಕ್ಕೆ ಸಂಪೂರ್ಣವಾದ ಮುಕ್ತವಾದ ಅವಕಾಶ ಇದೆ. ಅಂದರೆ ಅವು ಯಾರ ಮೇಲೂ ನಿರ್ಭರ ಆಗಬೇಕಾಗಿಲ್ಲ. ಲಾ ಆ್ಯಂಡ್ ಆರ್ಡರ್ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಆಯಾ ರಾಜ್ಯಗಳಲ್ಲಿ ನಡೆದಂಥ ಹಿಂಸಾಚಾರದ ಕುರಿತು ಪ್ರಕರಣವನ್ನು ಕೈ ಬಿಡುವ ಅಥವಾ ಪೊಲೀಸರು ಕೊನೆಗೊಳಿಸುವ ಎರಡೂ ಪ್ರಕ್ರಿಯೆಗಳನ್ನು ಕಾನೂನು ರೀತ್ಯ ಅವರೇ ಕೊನೆಗೊಳಿಸಬೇಕು ಅನ್ನುವಂಥ ಆದೇಶವನ್ನು ನೀಡಿದರು. ಈ ಆದೇಶದ ತಾತ್ಪರ್ಯ ಏನಪ್ಪ ಅಂತಂದರೆ, ಏನು ಸಾರಾಸಗಟ್ಟಾಗಿ ಮೋದಿಯವರು ಹೇಳಿದರು ಎಲ್ಲ ಪ್ರಕರಣವನ್ನು ಕೈ ಬಿಟ್ಬಿಡ್ತಾರೆ, ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಕೇಸ್ ಇರೋದಿಲ್ಲ ಅಂತ ಯಾರು ನಿರುಮ್ಮಳರಾಗಿದ್ದರೋ ಅವರಿಗೆ ಒಂದು ಲಾ ಆಫ್ ದ ಲ್ಯಾಂಡ್ ಅಂತೇನಿದೆ ಅದರ ಕಾಟ ತಕ್ಷಣದಲ್ಲಿ ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಪ್ರಕಾರ ಕೋರ್ಟಿಗೆ ಅಲೆದಾಡುವ, ತದನಂತರ ಅದನ್ನ ಬಿ ರಿಪೋರ್ಟ್ ಹಾಕಿಸುವ ಅಥವಾ ಕೊನೆಗೊಳಿಸುವ, ಸರ್ಕಾರದ ಆದೇಶ ಆಗುವ, ಸಂಪುಟದಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅದನ್ನು ತದನಂತರ ಕೋರ್ಟಿಗೆ ಅದನ್ನು ಮುಕ್ತವಾಗಿ ಹೇಳುವಂಥ ಪ್ರಕ್ರಿಯೆ ಏನಿದೆ ಅದು ಯಥಾ ಪ್ರಕಾರ ನಡಿಬೇಕಾಗತ್ತೆ. ಆದರೆ ಇನ್ನೊಂದು ವಿಚಾರವನ್ನು ಅತ್ಯಂತ ಪ್ರತಿಕೂಲ ಅಂತ ನನಗನ್ನಿಸಿದ್ದೇನಪ್ಪ ಅಂತಂದರೆ, ಇಷ್ಟು ದಿವಸ ಏನು ಹೇಳಿದ್ರು ಅವರು, ಅಪರಾಧದ ಹಿನ್ನೆಲೆ ಇರುವ ಅವರ ಮೇಲೆ ಪ್ರಕರಣವನ್ನು ಕೈ ಬಿಡಬೇಕಾಗಿಲ್ಲ, ಯಾರು ಒಂದೇ ಒಂದು ಅಪರಾಧದ ಹಿನ್ನೆಲೆ ಇರೋದಿಲ್ವೋ ಅಂಥವ್ರ ಮೇಲೆ ಕೇಸನ್ನು ಹಾಕಬಾರ್ದು, ಬಲವಂತದ ಕ್ರಮವನ್ನು ಕೊಯರ್ಸಿವ್ ಆ್ಯಕ್ಷನನ್ನು ತೆಗೆದುಕೊಳ್ಳಬಾರ್ದು ಅಂತ ಅವರೊಂದು ಮಾತು ಹೇಳಿದರು. ಆದರೆ ನಿನ್ನೆ ಸೋಮವಾರ 3ನೇ ತಾರೀಕು ಅವ್ರು ಹೇಳ್ತಾರೆ, ಸಣ್ಣ ಪುಟ್ಟ ಅಪರಾಧದ ಹಿನ್ನೆಲೆ ಇದ್ದವರನ್ನು ಕೂಡ ನೀವು ಪ್ರಕರಣದಿಂದ ಕೈ ಬಿಡಬಹುದು ಎನ್ನುವಂಥ ವಾದವನ್ನು ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದರು. ಇದು ಸರ್ಕಾರದ ಮಟ್ಟಿಗೆ ಮತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಂಥ ಅತಿ ದೊಡ್ಡದಾದ ಹಿಂಸಾಚಾರದ ವಿದ್ಯಮಾನದ ಕುರಿತಾದಂಥ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದರ ಜೊತೆ ಇನ್ನೊಂದು ಭಾಳ ದೊಡ್ಡ ಹಿನ್ನಡೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಏನಪ್ಪ ಅಂತಂದರೆ, ಬಾರಾಬಂಕಿನಲ್ಲಿ 30ನೇ ತಾರೀಕು, ಜುಲೈ 30ನೇ ತಾರೀಕು ಉಪಚುನಾವಣೆ ನಡೆದಿತ್ತು. ಈಗೇನು ನಿತಿನ್ ನಬೀನ್ ಇದ್ದಾರಲ್ಲ, ನಿತಿನ್ ನಬೀನ್ ಈಗ ರಾಷ್ಟ್ರೀಯ ಅಧ್ಯಕ್ಷರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. ರಾಜ್ಯಸಭೆಗೆ ಅವರು ತೆಗೆದುಕೊಳ್ಳಲಾಯಿತು, ನಾಮಕರಣ ಮಾಡಲಾಯಿತು. ಆ ಸ್ಥಳ ಬಾಂಕಿಪುರ್ ಅಂತಾರೆ ಅವ್ರಿಗೆ. ಬಾಂಕಿಪುರ್ನ ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು, ಅಲ್ಲಿ ಉಪಚುನಾವಣೆ ನಡಿಬೇಕಾಗಿತ್ತು. ಅಲ್ಲಿ ಯಾರೂ ರಾಜಕೀಯ ಸನ್ಯಾಸವನ್ನು ಪಡಿತೀನಿ ಅಂತ ಹೇಳಿದ್ನಲ್ಲ ಪ್ರಶಾಂತ್ ಕಿಶೋರ್, ಆತ ಚುನಾವಣೆಗೆ ಜನ್ ಸ್ವರಾಜ್ ಪಕ್ಷದಿಂದ ನಿಂತಿದ್ದರು. ಅವರು ಎದುರುಗಡೆ ಸಿನ್ಹಾ ಅಂಥೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಿಂತದ್ದು. 18,000 ಚಿಲ್ಲರೆ ಅಂದರೆ 19,000 ಮತಗಳ ಅಂತರದಿಂದ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. RJD ಪಕ್ಷ 3ನೇ ಸ್ಥಾನಕ್ಕೆ ಹೋಗಿದೆ, ಭಾರತೀಯ ಜನತಾ ಪಾರ್ಟಿ 2ನೇ ಸ್ಥಾನಕ್ಕೆ ಹೋಗಿದೆ. ಅಂದರೆ ಯಾವ ಭದ್ರಕೋಟೆ, ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಂತ ನಾವು ಈ ಬಾಂಕಿಪುರ ವಿಧಾನಸಭಾ ಕ್ಷೇತ್ರವನ್ನು ಭಾವಿಸ್ತಾ ಇದ್ವೋ,
ಯಾಕೆಂದರೆ ಅದು 1995ರಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ಕೊಂಡ್ಬಂದಿದೆ. ಒಂದೇ ಒಂದು ಸಲ ಕೂಡ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿಲ್ಲ, ವಿಫಲಗೊಂಡಿಲ್ಲ. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ನೀರಜ್ ಸಿನ್ಹಾ ಎನ್ನುವಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಪ್ರಶಾಂತ್ ಕಿಶೋರ್ ಅವರು ಸೋಲಿಸಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರು ರಾಜಕೀಯ ಸನ್ಯಾಸ ಪಡಿತೀನಿ ಅಂತ ಹೇಳಿದಂಥ ವ್ಯಕ್ತಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾರೆ, ಗೆಲುವನ್ನು ಸಾಧಿಸಿದರು. ಈ ಮಧ್ಯೆ ಸೋಳಂಕಿ ಅಂತ IAF ಆಫೀಸರ್ ಅವರು ನಿನ್ನೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ಕೇಂದ್ರ ಸರ್ಕಾರ, ದಿಲ್ಲಿ ಸರ್ಕಾರ, ದಿಲ್ಲಿಯಲ್ಲಿ ನಡೆದಂಥ ಜಂತರ್ ಮಂತರ್ನ ಪ್ರತಿಭಟನೆಯ ಸಂದರ್ಭದ ನಂತರದ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸುವಲ್ಲಿ, ಪ್ರತಿಭಟನೆಯ ಸಂದರ್ಭದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ಅದೇ ದಿಲ್ಲಿ ಸರ್ಕಾರ ಏನಿದೆ ಅದು ವಿಫಲಗೊಂಡಿದೆ. ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಕಾನೂನು ರೀತಿಯ ಅಪರಾಧ. ಒಂದು ರಾಜ್ಯದ, ಒಂದು ಪ್ರದೇಶದ, ಒಂದು ನಗರದ ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಾದ್ದು ಆಯಾ ರಾಜ್ಯ ಸರ್ಕಾರಗಳ ಕರ್ತವ್ಯ ಆಗುತ್ತೆ, ಅಲ್ಲಿಯ ಪೊಲೀಸರ ಕರ್ತವ್ಯ ಆಗುತ್ತೆ. ಇದನ್ನು ನಿರ್ವಹಿಸುವಲ್ಲಿ ಸರ್ಕಾರ ವಿಫಲಗೊಂಡಿದೆ, ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸೋಲಂಕಿ IAF ಆಫೀಸರ್ ಸೋಲಂಕಿ ಅವರು ಒಂದು ಕೇಸ್ ಹಾಕಿದ್ದಾರೆ. ಇನ್ನೊಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಬಂದ. ಅದೇನಪ್ಪ ಅಂದರೆ, ಈ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶನೇ ಕೊಡಬಾರ್ದು ಅಂತ. ನಾನು ನಿಜವಾಗಲೂ ಇದು ನಾನು ಮೊದಲೇ ದಿವಸದಿಂದ ಹೇಳ್ತಾ ಇದ್ದೆ. ಪಾರ್ಲಿಮೆಂಟಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂಥ ಅತ್ಯಂತ ಸೂಕ್ಷ್ಮ ವಲಯದಲ್ಲಿರುವಂಥ ಈ ಪ್ರದೇಶದಲ್ಲಿ ದೇಶವನ್ನು ಅಭದ್ರಗೊಳಿಸಬೇಕು ಅಂತ ಆಶಿಸುವಂಥ ಸಂಚು ಮಾಡುವಂಥ ಜನರಿಗೆ ನೀವು ಅಲ್ಲಿ ಝಂಡಾ ಹೂಡಲಿಕ್ಕೆ ಅವಕಾಶ ಕೊಟ್ಬಿಟ್ರೆ ಯಾವತ್ತು ಬೇಕಾದರೂ ಸೂಕ್ಷ್ಮ ವಲಯದ ಒಳಗಡೆ ಅವರು ನುಗ್ಗಬಹುದು, ಅರಾಜಕತೆಯನ್ನು ಸೃಷ್ಟಿಸಬಹುದು, ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡಬಹುದು, ಹಿಂಸಾಚಾರ ಮಾಡ್ಬೋದು, ದೇಶಕ್ಕೆ ಕುತ್ತನ್ನು ತರಬಹುದು ಅನ್ನುವಂಥ ಮಾತನ್ನು ನಾನು ಮೊದಲೇ ದಿವಸನೇ ಹೇಳಿದ್ದೆ. ಯಾವ ಗಲಾಟೆ ಇತ್ತು ಅದರ ಮಾರನೇ ದಿವಸದ ವೀಡಿಯೋದಲ್ಲಿ ಹೇಳಿದ್ದೆ. ಈಗ ಆ ನಾಗರಿಕ ಹಾಕಿ ಅವ್ರು ಹೇಳ್ತಾರೆ, ಈ ಜಾಗದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು. ಏಕೆಂದರೆ ನಾಗರಿಕರ ವೈದ್ಯಕೀಯ ಸೌಲಭ್ಯವನ್ನು ಪಡೀಲಿಕ್ಕೆ ಆಸ್ಪದ ಆಗೋದಿಲ್ಲ ಇಲ್ಲಿ ಪ್ರತಿಭಟನೆ ಆದರೆ, ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಆಸ್ಪದ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಸಾರ್ವಜನಿಕ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಇದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು, ರಾಮಲೀಲಾ ಮೈದಾನ ಬೇರೆ ಕಡೆ ಮಾಡಲಿಕ್ಕೆ ಬಿಡಬೇಕೆ ವಿನ ಜಂತರ್ ಮಂತರ್ನಲ್ಲಿ ಅವಕಾಶ ಕೊಡಬಾರದು ಅಂತ ಸ್ಪಷ್ಟವಾಗಿ ಅವರು ತಮ್ಮ ಅಪ್ಲಿಕೇಶನಲ್ಲಿ ಹಾಕಿದ್ದಾರೆ, ವಕಾಲತ್ತು ಹಾಕಿದ್ದಾರೆ. ಈಗ ಅದರ ವಿಚಾರಣೆ, ಇದರ ಕುರಿತು ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿದ್ದು ಈಗ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಕುರಿತು ವಿಚಾರಣೆ ನಡೀಬಹುದು. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಹಿಂಸಾಚಾರದ ಕುರಿತು ನಿನ್ನೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಮುಂದಿನ ವಿಚಾರಣೆಯನ್ನು 18ನೇ ತಾರೀಕು ಹಾಕಲಾಗಿದೆ. ಸರ್ಕಾರ ತನ್ನ ಧೋರಣೆ ಏನಿದೆ, ತನ್ನ ನಿಲುವನ್ನು ಆವತ್ತಿನ ದಿವಸ ಸ್ಪಷ್ಟಪಡಿಸಬಹುದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.